मान्यवर, अभी एक फैशन हो गया है, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। ನಮಸ್ಕಾರ ಸಮಯ ನ್ಯೂಸ್ಗೆ ಸ್ವಾಗತ. ನಾನು KS ಮಾರುತಿ ನಾಯ್ಕ. ಅಂಬೇಡ್ಕರ್ 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 ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರೋ ವಿಚಾರ ಅದು ಅಂಬೇಡ್ಕರ್. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಆ ಒಂದು ಹೇಳಿಕೆ ಇಡೀ ದೇಶದಲ್ಲಿ ಚರ್ಚೆಗೆ ಮತ್ತು ಪರೋ ವಿರೋಧ ಚರ್ಚೆಗೂ ಕೂಡ ಗ್ರಸ್ತವಾಗಿರುವಂಥದ್ದು. ಸಂಸತ್ ಅಧಿವೇಶನದಲ್ಲಿ ಅಂಬೇಡ್ಕರ್ ವಿಚಾರ ಚರ್ಚೆ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಹೇಳಿಕೆ ಒಂದು ರೀತಿಯಾದಂತಹ ಕಾಂಗ್ರೆಸ್ ನಾಯಕರನ್ನ ಕೆರಳಿಸುವ ರೀತಿ ಇತ್ತು. ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಯಾಕೆ ಚರ್ಚೆ ಮಾಡ್ತೀರಾ? ಅಂಬೇಡ್ಕರ್ ಬದ್ದು ದೇವರನ್ನ ಚರ್ಚೆ ಮಾಡಿದ್ರೆ ಅಥವಾ ದೇವರ ಜಪವನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಿರೋ ಅನ್ನೋ ಒಂದು ಹೇಳಿಕೆ ಇಡೀ ಕಾಂಗ್ರೆಸ್ ನಾಯಕರನ್ನ ಕೆರಳಿಸುವಂತ ರೀತಿ ಮಾಡಿದೆ. ಅದೇ ರೀತಿ ಕಾಂಗ್ರೆಸ್ಗೆ ಯಾರೆಲ್ಲ ಸಪೋರ್ಟ್ ಇದ್ದಾರೆ ಅವ್ರನ್ನ ಕೂಡ ಕೆರಳುವಂತ ಮಾಡಿರುವಂಥದ್ದು. ಪ್ರಮುಖವಾಗಿ ಅಮಿತ್ ಶಾ ಅವರ ವಿರುದ್ಧ ಆರೋಪ ಮಾಡ್ತಿರೋದು ಇಲ್ಲಿಂದವರು ಕೂಡ ಬಿಜೆಪಿಗೆ ಅಂಬೇಡ್ಕರ್ ಆಗಿರ್ಬೋದು ಮತ್ತು ಸಂವಿಧಾನದಲ್ಲಿ ಯಾವುದೇ ರೀತಿಯಾದ ನಂಬಿಕೆ ಇಲ್ಲ, ಅಂಬೇಡ್ಕರ್ ವಿರುದ್ಧ ಯಾವುದೇ ರೀತಿಯಾದ ಗೌರವ ಇಲ್ಲ, ಅದರಿಂದಾಗಿ ಈ ರೀತಿಯ ಹೇಳಿಕೆಗಳನ್ನ ಬಿಜೆಪಿ ಮತ್ತು ಬಿಜೆಪಿ ನಾಯಕರು ಕೂಡ ಕೊಡ್ತಾ ಇರೋಂಥದ್ದು ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇರೋದು. ಪ್ರಮುಖವಾಗಿ ಸಂಸತ್ನಲ್ಲಿ ನಡೆದಂತಹ ಘಟನೆ ಇಡೀ ದೇಶದಂತ ವ್ಯಾಪಿಸಿರುವಂಥದ್ದು. ಅಮಿತ್ ಶಾ ವಿರುದ್ಧ ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶನ ಮಾಡ್ತಾ ಇರೋದು, ಅದೇ ರೀತಿಯಾದ ಅಮಿತ್ ಶಾ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇರೋದು. ಆದರೆ ಇದಕ್ಕೆ ಮೋದಿಯವರು ಕೂಡ ಸ್ಪಷ್ಟ ಕೊಡುವ ಪ್ರಯತ್ನ ಮಾಡಿರೋದು. ಯಾಕೆಂದ್ರೆ ಅಂಬೇಡ್ಕರ್ ವಿರುದ್ಧವಾಗಿ ಮಾಡಿದ್ದು ಕೆಲಸ ಮಾಡಿದ್ದು ಕಾಂಗ್ರೆಸ್, ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್, ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಕೊಡಲಿಲ್ಲ. ಈ ರೀತಿಯಾದ ಅವಮಾನಕರ ರೀತಿಯಲ್ಲಿ ನಡೆಸ್ಕೊಂಡಿದ್ದು ಕಾಂಗ್ರೆಸ್. ಅದನ್ನ ಹೇಳುವ ಪ್ರಯತ್ನ ಗೃಹ ಸಚಿವರು ಮಾಡಿದ್ರೆ ಹೊರತು ಯಾವುದೇ ಕಾರಣಕ್ಕೆ ಅಂಬೇಡ್ಕರ್ನ ಅವಮಾನಿಸಿಲ್ಲ ಅಂತ ಅಮಿತ್ ಶಾ ಇಂದ ಹಿಡಿದು ಎಲ್ಲಾ ಬಿಜೆಪಿ ನಾಯಕರು ಕೂಡ ಹೇಳುವ ಕೆಲಸ ಮಾಡಿದ್ದು. ಸಂಸತ್ ಅಧಿವೇಶನದಲ್ಲಿ ಅಲ್ಲ, ಬೆಳಗಾವಿಯಲ್ಲಿ ನಡೀತಿರುವಂತಹ ಚಳಿಗಳ ಅಧಿವೇಶನ ಕೂಡ ಈ ವಿಚಾರ ತಟ್ಟಿರುವಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇರೋದ್ರಿಂದ ಇದನ್ನ ಇವತ್ತು ನಡೆದಂತಹ ಬೆಳಗಾವಿ ಅಧಿವೇಶನ ಕೂಡ ಚರ್ಚೆ ಮಾಡಿರುವಂಥದ್ದು. ಏಕೆಂದ್ರೆ ಅಮಿತ್ ಶಾ ಅವರು ಕೇಂದ್ರ ಸಚಿವರಾಗಿರುವಂಥದ್ದು, ಕೇಂದ್ರ ಸಚಿವರಾಗಿದ್ದುಕೊಂಡು ದೇಶದ ಸಂವಿಧಾನ ಮತ್ತು ಸಂವಿಧಾನ ಕೊಟ್ಟಂತ ನಾಯಕರ ವಿರುದ್ಧ ಈ ರೀತಿಯನ್ನ ಹೇಳಿಕೆಗಳನ್ನು ಕೊಡಬಾರದು ಅಂತೇಳಿ ಕಾಂಗ್ರೆಸ್ ನಾಯಕರು ಮತ್ತು ಇವತ್ತು ಸಚಿವರು ಅವರ ಪ್ಲೇ ಕಾರ್ಡ್ ಅಂದ್ರೆ ಅಮಿತ್ ಶಾ ಅವರ ರಾಜೀನಾಮೆ ಕೊಡಬೇಕನ್ನುವ ಪ್ಲೇ ಕಾರ್ಡ್, ಅದೇ ರೀತಿಯ ಅಂಬೇಡ್ಕರ್ ಅವರ ಭಾವಚಿತ್ರ, ಈ ರೀತಿಯಾದನ್ನು ಪ್ರದರ್ಶನ ಮಾಡುವ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಯಾಕೆಂದ್ರೆ ಮೊದಲಿಂದಲೂ ಕೂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮೂಢ ಹಗರಣ ಆಗಿರ್ಬೋದು, ಮತ್ತೆ ಅದೇ ರೀತಿ ಬಾಣಂತಿಯರ ಸಾವು ಆಗಿರ್ಬೋದು, ಈ ರೀತಿಯಾದ ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಿದ್ರು. ಆದರೆ ಕೆಲವೇ ದಿನಗಳಲ್ಲಿ ಸಿಕ್ಕಂತ ಅಸ್ತ್ರವನ್ನ ಕಾಂಗ್ರೆಸ್ ನಾಯಕರು ಕೂಡ ಬಳಸ್ಕೊಂತ ಇರೋದು. ಅದರಿಂದಾಗಿ ಇವತ್ತು ವಾಕೌಟ್ ಮಾಡುವ ಕೆಲಸ ಕೂಡ ಆಯಿತು. ಒಟ್ಟಿನಲ್ಲಿ ಏನು ಅಮಿತ್ ಶಾ ಅವರ ನೀಡಿರುವಂಥ ಹೇಳಿಕೆ, ಅವರ ಹೇಳಿಕೆಯ ವಿರುದ್ಧವಾಗಿ ಒಂದು ರೀತಿಯಾದ ಬಿಜೆಪಿ ನಾಯಕರು ಅವರ ಪರವಾಗಿ ಮಾತಾಡ್ತಾ ಇದ್ರೆ, ಕಾಂಗ್ರೆಸ್ ನಾಯಕರು ಮತ್ತು ಅವರಿಗೆ ಸಪೋರ್ಟ್ ಇರುವಂಥ ನಾಯಕರು ಕೂಡ ಕಾಂಗ್ರೆಸ್ ಅಂದ್ರೆ ಅಮಿತ್ ಶಾ ವಿರುದ್ಧವಾಗಿ ಚರ್ಚೆ ಮಾಡ್ತಾ ಇರುವಂಥದ್ದು. ಒಟ್ಟಲ್ಲಿ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ವಿಚಾರದ ಮೊದಲಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಆಗಿರ್ಬೋದು ಮತ್ತು ಅಂಬೇಡ್ಕರ್ ಅನ್ನ ನಡೆಸಿಕೊಂಡಂತ ರೀತಿ ಕೂಡ ಚರ್ಚೆ ಆಗ್ತಿತ್ತು. ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಅಮಿತ್ ಶಾ ಮತ್ತು ಮೋದಿ ಅವರು ಕೂಡ ಮುಗಿಬೀಳ್ತದೆ. ಯಾಕೆಂದ್ರೆ ಅಂಬೇಡ್ಕರ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ, ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಕೊಡಲಿಲ್ಲ ಮತ್ತು ಅವ್ರನ್ನ ಪಕ್ಷದಿಂದ ದೂರ ಇಡುವ ಕೆಲಸ ಮಾಡಿದ್ದು ಅಂಬೇಡ್ಕರ್ ಮತ್ತು ಸಂವಿಧಾನವನ್ನ ಹಲವು ಬಾರಿ ಬದಲಾವಣೆ ಮಾಡಿದ್ದೆ ಇಂದಿರಾ ಗಾಂಧಿ ಮತ್ತು ಅಂದ್ರೆ ಅವರ ಕುಟುಂಬ ಅಂತ ಹೇಳ್ಕೊಂಡು ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಚಾರ ಚರ್ಚೆ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಒಂದು ಹೇಳಿಕೆ ಈಗ ಬಿಜೆಪಿ ವಿರುದ್ಧ ಮುಗಿಬೀಳಲು ಕಾರಣ ಆಗಿರುತ್ತೆ. ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಕೂಡ ಆರೋಪ ಮಾಡ್ತಿರೋದು. ಯಾಕೆಂದ್ರೆ RSS ಆಗಿರ್ಬೋದು ಮತ್ತು ಬಿಜೆಪಿ ಅವರಾಗಿರ್ಬೋದು ಯಾವುದೇ ರೀತಿಯಾದ ಸಂವಿಧಾನ ನಂಬಿಕೆ ಇಲ್ಲ, ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹಲವು ಬಾರಿ ಹೇಳಿದ್ರು. ಅದರ ಭಾಗವಾಗಿ ಇವತ್ತು ಅಂಬೇಡ್ಕರ್ ವಿರುದ್ಧವಾಗಿ ಈ ರೀತಿಯಾದ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇರೋದು. ಅದೇ ರೀತಿ ಅಮಿತ್ ಶಾ ಅವರು ನೇರವಾಗಿ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿರೋದು. ಆದ್ರೆ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಎಂಬುದು ಕೆಲವು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಬಿಜೆಪಿ ಪರವಾಗಿ ಈಗ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಅದರಿಂದಾಗಿಯೇ ಬಿಜೆಪಿ ಪರ ಚರ್ಚೆ ಆಗುವಂಥದ್ದು ಸಾಕಷ್ಟು ಇರುವಂಥದ್ದು. ಪ್ರಮುಖವಾಗಿ ಈ ಹೇಳಿಕೆ ಅಂಬೇಡ್ಕರ್ ವಿರುದ್ಧವಾಗಿ ನೀಡಿರುವಂಥದ್ದು. ಅಂದ್ರೆ ಅಂಬೇಡ್ಕರ್ ಚರ್ಚೆ ಯಾಕೆ ಮಾಡ್ತೀರಾ? ಕೇವಲ ದೇವರನ್ನ ಚರ್ಚೆ ಮಾಡಿದ್ರೆ ನೀವು ನೇರವಾಗಿ ಸ್ವರ್ಗಕ್ಕೆ ಹೋಗ್ಬೋದು ಮತ್ತು ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಅಮಿತ್ ಶಾ ಅವರ ಹೇಳಿಕೆ ಎಲ್ಲ ಒಂದ್ ಕಡೆ ಅಂಬೇಡ್ಕರ್ ಅನ್ನು ಪೂಜಿಸುವಂಥವ್ರು ಮತ್ತು ಅವರನ್ನ ಏನು ಆರಾಧ್ಯವಾಗಿ ನೋಡುವಂಥವ್ರ ಕಡೆ ಒಂದು ರೀತಿ ಕೆರಳಿಸುವಂತಿರುವಂಥದ್ದು. ಆದರೆ ಇದನ್ನು ಅಮಿತ್ ಶಾ ಅವರು ಕೂಡ ಹಲ್ಲೆಗಳಿದ್ದಾರೆ. ನಾನು ಆ ರೀತಿಯನ್ನ ಹೇಳಿಕೆ ನೀಡಿಲ್ಲ, ಕೇವಲ ಕಾಂಗ್ರೆಸ್ ನಾಯಕರಾದಂಥ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಈ ರೀತಿಯಾದ ನಾಯಕರು ಅದನ್ನು ತಪ್ಪು ದಾರಿಯನ್ನು ಇಳಿಸ್ತಿದ್ದಾರೆ. ನಾನು ಯಾವತ್ತೂ ಅಂಬೇಡ್ಕರ್ ಅವ್ರನ್ನ ಆ ರೀತಿ ನೋಡಿಲ್ಲ, ಅಂಬೇಡ್ಕರ್ ಭಕ್ತಿಪೂರ್ವವಾಗಿ ಕೂಡ ನಾನು ನೋಡ್ತೀನಿ ಅಂತ ಅಮಿತ್ ಶಾ ಅವರು ಹೇಳಿಕೆ ನೀಡಿದ್ರು ಕೂಡ ಕಾಂಗ್ರೆಸ್ನವರು ಇದನ್ನು ಪ್ರತಿಭಟನೆ, ಯಾಕೆಂದರೆ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಕಾಂಗ್ರೆಸ್ ನಾಯಕರು ಕೊಟ್ಟಿರೋದು. ದೆಹಲಿ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿರೋದು. ಎಲ್ಲ ಒಂದು ಕಡೆ ಈ ರೀತಿಯಾದ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕೆಲವು ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥ ವಿಚಾರ. मान्यवर, अभी एक फैशन हो गया है, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता।